ನಮಸ್ತೆ. ಭಾರತದಲ್ಲಿ ಪ್ರತಿ 10 ಜನ ಮಹಿಳೆಯರಲ್ಲಿ 2 ಮಹಿಳೆಯರಿಗೆ ಕಾಣಿಸ್ಕೊಳ್ತಾ ಇರೋ ಒಂದು ಸಮಸ್ಯೆ ಅಂತಂದರೆ PCOD ಅಥವಾ PCOS, ಗರ್ಭಕೋಶದ ಸಮಸ್ಯೆ. ಕಾರಣ ಏನಪ್ಪ ಅಂತ ನೋಡಿದ್ರೆ ಸ್ಟ್ರೆಸ್ಸು ಮತ್ತು ಊಟ ಸರಿಯಾಗಿ ಮಾಡ್ತಾ ಇಲ್ಲ, ಅದೇ ರೀತಿ ಸೆಡೆಂಟರಿ ಲೈಫ್ ಸ್ಟೈಲ್. ನಾವು ಯಾವುದಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ಇಷ್ಟು ಅಭ್ಯಾಸಗಳನ್ನು ನಾವು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಎಷ್ಟೋ ಮಟ್ಟಿಗೆ ಸಹಾಯ ಆಗುತ್ತೆ. ಪ್ರತಿನಿತ್ಯ 10 ರಿಂದ 12 ಸೂರ್ಯ ನಮಸ್ಕಾರಗಳು, ಅದೇ ರೀತಿ ಸಮಕೋನ ಉತ್ಕಟಾಸನದಲ್ಲಿ ಸುಮಾರು 5 ರಿಂದ 10 ಬಾರಿ ಉಸಿರಾಟ ಆಡುವಂಥದ್ದು. ಇದೇ ಭಂಗಿಯಲ್ಲಿ ವಿರಮಿಸೋಣ. ಮುಂದಿನದಾಗಿ ಮಾಲಾಸನ ಅಂತನ್ನುವಂತಹ ಆಸನ ಕೂಡ ಗರ್ಭಕೋಶಕ್ಕೆ ತುಂಬಾನೇ ಒಳ್ಳೆಯದಾದಂತಹ ಭಂಗಿ. ಅದೇ ರೀತಿ ಇದೇ ಭಂಗಿಯಲ್ಲಿ ಸುಮಾರು 5 ರಿಂದ 10 ಬಾರಿ ದೀರ್ಘವಾದ ಉಸಿರಾಟ. ನಂತರ ಬದ್ಧ ಕೋನಾಸನ. ಇಷ್ಟು ಆಸನಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಒಳ್ಳೆಯ ಆಹಾರವನ್ನು ಸೇವಿಸ್ತಾ ಕರಿದ ಪದಾರ್ಥಗಳು, ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಿ, ಇದು ಕೊನೆಯದಾಗಿ ಪ್ರಾಣಾಯಾಮವನ್ನು ಖಂಡಿತವಾಗಿಯೂ ಅಭ್ಯಾಸ ಮಾಡಲೇಬೇಕು. ಈ ಎಲ್ಲ ಯೋಗಾಭ್ಯಾಸಗಳನ್ನು ಬೆಳಗ್ಗೆ 10:30 ಬ್ಯಾಚ್ನಲ್ಲಿ ಕಲ್ತ್ಕೊಳ್ಬೋದು. ನಮಸ್ತೆ.